ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾನು ನಿಮ್ಮೆಲ್ಲರಿಗೂ ತಿಳಿಸೋಕ್ಕೆ ಹೊರಟಿರ್ತಕ್ಕಂಥ ರೆಸಿಪಿ, ಎಲ್ಲರೂ ಕೇಳ್ತಿರ್ತಾರೆ ಅವಲಕ್ಕಿ ಚಿತ್ರಾನ್ನ ಮಾಡಿದಾಗ ತುಂಬ ಮುದ್ದೆ ಆಗಿಬಿಡುತ್ತೆ, ಪರ್ಫೆಕ್ಟ್ ಹದದಲ್ಲಿ ಬರೋದೇ ಇಲ್ಲ ಅಂತ. ಯಾವುದೇ ಕಾರಣಕ್ಕೂ ಮುದ್ದೆ ಆಗೋದಿಲ್ಲ, ಸೇಮ್ ಚಿತ್ರಾನ್ನದ ರೀತಿಯಲ್ಲೇ ಉದುರಾಗಿ ಇರುತ್ತೆ. ಸೊ ನಾನಿವತ್ತೆಲ್ಲರೂ ಒಂದು 4-5 ಜನ ಕೇಳಿದರು, ಅದಕ್ಕೋಸ್ಕರ ಇದನ್ನು ಯಾವ ರೀತಿ ಉದುರಾಗಿ ಅವಲಕ್ಕಿ ಚಿತ್ರಾನ್ನವನ್ನು ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀನಿ. ಕೆಲವೊಂದು ಏನಾಗುತ್ತೆ ಅಂದರೆ ಸಿಂಪಲ್ ಡಿಶಸ್ ಆಗಿರುತ್ತೆ, ಬಟ್ ಆ ಮೆಥಡ್ ಸ್ವಲ್ಪ ಕಷ್ಟ ಆಗಿರುತ್ತೆ. ಸೊ ಆ ಮೆಥಡನ್ನು ನೋಡ್ಕೊಂಡು ಬರೋಣ ಬನ್ನಿ ಈ ವಿಡಿಯೋದಲ್ಲಿ. ಮೊದಲಿಗೆ ಇದು 1 kg ಅವಲಕ್ಕಿಗೆ 7 ಈರುಳ್ಳಿಗಳನ್ನು ತೊಗೊಂಡಿದ್ದೀನಿ. 1 kg ಅವಲಕ್ಕಿಯನ್ನು ತೊಗೊಂಡಿದ್ದೀನಿ, ಅಂದರೆ 1 kg 8 ಮೆಂಬರ್ಸ್ಗೆ ಆಗುತ್ತೆ. ಈರುಳ್ಳಿಗಳನ್ನು ಅವಲಕ್ಕಿಗೆ, ಬಾಂಬೆ ಸಾಗುಗೆ ಮತ್ತು ಆಲೂಗಡ್ಡೆ ಪಲ್ಯಕ್ಕೆ ಈ ರೀತಿ ಉದ್ದವಾಗಿ ಹಚ್ಚಿದ್ರೇ ಅದರ ರುಚಿನೇ ಚೇಂಜ್ ಕೊಡುತ್ತೆ. ಸೊ ಏನು ಭಾಗ ಮಾಡ್ದಲೇ ಉದ್ದವಾಗಿ ಅರ್ಧ ಗಡ್ಡೆಯನ್ನು ಹಚ್ಕೊಳ್ಳಿ, ಈ ರೀತಿ ತೆಳುವಾಗಿ. ಈಗ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಇದಕ್ಕೂ ತುಂಬ ಎಣ್ಣೆ ಹಿಡಿಯೋದಿಲ್ಲ. 3 ಸ್ಪೂನ್ ಕಡಲೆಬೇಳೆ, 3 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಸಾಸಿವೆ, 1 ಬೌಲ್ ಆಗೋಷ್ಟು ಕಡಲೆ ಬೀಜ. ಮೊದಲಿಗೆ ಕಡಲೆ ಬೀಜವನ್ನು ಕೆಂಪಗೆ ರೋಸ್ಟ್ ಮಾಡ್ಕೊಂಬಿಡಿ ಎಣ್ಣೆಯಲ್ಲಿ. ಅದನ್ನು ತೆಗೆದು ಒಂದು ಬೌಲಲ್ಲಿ ಪಕ್ಕಕ್ಕಿಡಿ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಮೆಣಸಿನ್ಕಾಯಿ ಒಂದು 20 ಹಾಕ್ತೀನಿ ನಾನು 1 kgಗೆ. ಈಗ ಮೊದಲಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಫ್ರೈ ಮಾಡ್ಕೊಳ್ಳಿ. ಅದು ಅರ್ಧ ಗೋಲ್ಡನ್ ಟರ್ನ್ ಆಗೋ ಟೈಮಲ್ಲಿ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಸಾಸಿವೆ ಕೂಡ ಫುಲ್ಲು ಚಿಟಪಟ ಅಷ್ಟರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಪರ್ಫೆಕ್ಟಾಗಿ ಅದು ಎಷ್ಟು ಬೇಕೋ ಅಷ್ಟು ಬೆಂದಿರುತ್ತೆ. ಈಗ ಅದು ಬೆಂದ ನಂತರ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಕರಿಬೇವು, ಹಾಗೆ ಫಸ್ಟು ಇದನ್ನು ಆ್ಯಡ್ ಮಾಡಿಬಿಡಿ, ಈರುಳ್ಳಿ ಮತ್ತು ಕರಿಬೇವನ್ನು. ಇದು ಸ್ವಲ್ಪ ಒಂದು 2 ಮಿನಿಟ್ಸ್ ಫ್ರೈ ಆದ ನಂತರ ಹಸಿ ಮೆಣಸಿನ್ಕಾಯನ್ನು ಮಿಷಿನ್ನಲ್ಲಿ ತುರ್ಕೊಳ್ಳಿ. ಅಂದರೆ ನಾನು ಖಾರ ತಿನ್ನೋದ್ರಿಂದ 1 kg ಅವಲಕ್ಕಿಗೆ 20 ಮೆಣಸಿನ್ಕಾಯನ್ನು ತೊಗೊಂಡು ತುರಿದಿಟ್ಕೊಂಡಿದ್ದೀನಿ. ನಿಮ್ಮ ಖಾರ ಕಡಿಮೆ ಬೇಕಂತಂದರೆ ಖಾರ ಕಡಿಮೆ ಹಾಕ್ಕೊಳ್ಳಿ. ಎಲ್ಲರೂ ಕೇಳ್ತಾರೆ ನೀವು ಸ್ವಲ್ಪ ಸ್ಪೈಸಿ ಅಂತ. ಹೌದು, ನಮಗೆ ಸ್ಪೈಸಿ, ಉಪ್ಪು ಖಾರ ಪರ್ಫೆಕ್ಟ್ ಇದ್ರೇ ಇಷ್ಟ ಆಗುತ್ತೆ. ಸೊ ಈಗ ಇದು ಫ್ರೈ ಆಗ್ತಾ ಇರುತ್ತೆ. ಇದು ಯಾವ ರೀತಿ ಹದದಲ್ಲಿ ಮಾಡ್ಕೋಬೇಕಂತಂದರೆ, ಸೇಮ್ ಚಿತ್ರಾನ್ನದ ಗೊಜ್ಜು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅದೇ ರೀತಿಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಈಗ ಇದು ಕೂಡ ಬೇಯ್ತಿದೆ ಮತ್ತು ಕಡಲೆ ಬೀಜ ರೆಡಿ ಇದೆ. ಅವಲಕ್ಕಿ ಒಂದು ಬಟ್ಲಿಗೆ ಹಾಕಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಅದು ಬೇಯೋಷ್ಟೊತ್ತಿಗೆ ನಾನು ಪಾತ್ರೆಗಳು ಏನೇನು ಬಿದ್ದಿರುತ್ತೆ ಅದನ್ನೆಲ್ಲ ಉಜ್ಜಿ, ಅಂದರೆ ನಾವು ನೈಟೇ ಮುಗಿಸ್ಬಿಟ್ಟಿರ್ತೀವಿ ಪಾತ್ರೆ, ಬೆಳಿಗ್ಗೆ ಏನು ಬೀಳೋದಿಲ್ಲ, ಡಿಟಾಕ್ಸ್ ವಾಟರ್ ಮಾತ್ರ ಬೀಳುತ್ತೆ. ಆಮೇಲೆ ಇನ್ನೇನೇನು ಬೀಳುತ್ತೋ ಜಾರು ಅದು ಎಲ್ಲ ಉಜ್ಕೋತೀವಿ. ಈಗ ಇದು ಬೆಂದಿದೆ. ಆ ಬೆಂದು ಇನ್ನೇನು ಫುಲ್ಲು ಹದವಾಗಿ ಗೊಜ್ಜು ಯಾವ ರೀತಿ ಬೇಯಿಸ್ತೀವಿ ನಾವು ಈರುಳ್ಳಿ ಗೊಜ್ಜನ್ನು, ಚಿತ್ರಾನ್ನದ ಗೊಜ್ಜನ್ನು, ಅಷ್ಟು ನೀಟಾಗಿ ಈರುಳ್ಳಿ ಫುಲ್ಲು ಬೇಯಬೇಕು. ಇನ್ನೇನು ಅರಿಶಿನ ಹಾಕ್ತೀವಿ ಅನ್ನೋ ಟೈಮಲ್ಲಿ ಇಂಗುವನ್ನು ಆ್ಯಡ್ ಮಾಡಿ. ಇಂಗು ಪ್ರತಿಯೊಂದಕ್ಕೂ ಹ್ಯಾಕ್ ಆ್ಯಡ್ ಮಾಡಬೇಕಂತಂದರೆ ತುಂಬಾ ಜೀರ್ಣಕ್ರಿಯೆಗೆ ಉತ್ತಮ, ಹಾಗೆ ಇದರ ಪರಿಮಳನೇ ಚೇಂಜ್ ಇರುತ್ತೆ. ಇದರ ಟೇಸ್ಟ್ಗೂ ನಾರ್ಮಲ್ ಟೇಸ್ಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಟ್ರೈ ಮಾಡಿ. ಆದಷ್ಟು LG ಇಂಗೂ ತುಂಬ ಚೆನ್ನಾಗಿರುತ್ತೆ. ನನಗೆ MTR ತರಿಸಿದ್ದೆ, ಅದಕ್ಕಿಂತ LGನೇ ತುಂಬ ಇಷ್ಟ ಆಯಿತು. ಈಗ ಅರಿಶಿನ, ತುಂಬ ಡಾರ್ಕ್ ಇಷ್ಟಪಡಲ್ಲ ಅನ್ನೋರು ಕಡಿಮೆ ಅರಿಶಿನವನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಕೆಲವರಿಗೆ ಡಾರ್ಕ್ ಇದ್ದರೆ ತಿನ್ನೋದಕ್ಕೆ ಒಂಥರ ಫೀಲ್ ಆಗುತ್ತೆ. ನನಗೂ ಲೈಟಾಗಿ ಇರಬೇಕು ಸ್ವಲ್ಪ ಕಲರ್ಸ್ ಎಲ್ಲ. ಉಪ್ಪು ಅಷ್ಟೇ ಒಂದು 4 ಸ್ಪೂನು, ಅಂದರೆ 1 kgಗೆ ನಾನು ಹಾಕೋದು. 1 kgಗೆ ಮಿನಿಮಮ್ ಒಂದು 6 ಪಾವ್ ಅವಲಕ್ಕಿ ಬರುತ್ತೆ. ಪಾವಲ್ಲಿ ಅಳತೆ ಮಾಡಿದ್ರೆ 4 ಸ್ಪೂನ್ ಉಪ್ಪನ್ನು ಹಾಕಿ ಈಗ ಇನ್ನು ಸ್ವಲ್ಪ ಅದನ್ನು ಜಿಡ್ಡು ಬಿಡೋವರೆಗೂ ಫ್ರೈ ಮಾಡಿ. ಅವಲಕ್ಕಿಯನ್ನು ಯಾವಾಗ ನೆನೆಸ್ಕೋಬೇಕಂದ್ರೆ, ಇನ್ನೇನು ಹಾಕ್ತೀವಿ ಅನ್ನೋ ಟೈಮಲ್ಲಿ ಒಂದು 3 to 4 ಟೈಮ್ಸ್ ತೊಳಿಬೇಕು, ಚೆನ್ನಾಗಿ ಇಸ್ಕಿ ತೊಳೆದಾಗ ಅದರಲ್ಲಿರುವಂಥ ಡಸ್ಟ್ ಮತ್ತು ಸ್ಮೆಲ್ ಏನಾದರೂ ಇದ್ದರೆ ಅದೆಲ್ಲ ಆಚೆ ಹೋಗುತ್ತೆ. ಆಮೇಲೆ ಬಸ್ತಿಟ್ಕೋಬೇಕಾಗುತ್ತೆ, ಪ್ಲೇಟ್ ಮುಚ್ಚಿಬಿಟ್ಟು. ಇಲ್ಲ ಬಟ್ಲಿದ್ರೆ ತೂತುಗಳ ಬಟ್ಲಲ್ಲಿ ಹಾಕಿ ಸೋರೋದಕ್ಕೆ ಬಿಡ್ಬೋದು. ಅದಕ್ಕಿಂತ ಇದೇ ಬೆಟರ್ ಅಂತ ನನಗೆ ಫೀಲ್ ಆಗುತ್ತೆ. ನೆನೆಸಲೇಬಾರ್ದು ಅವಲಕ್ಕಿನ, 4 ಟೈಮ್ ತೊಳೆದು ಹಾಗೆ ಬಸ್ದು ಬಿಡಬೇಕು. ಇನ್ನೇನು ಅವಲಕ್ಕಿ ಹಾಕಬೇಕು ಅನ್ನೋ ಟೈಮಲ್ಲೇ
ಈಗ ನೋಡಿ ಪರ್ಫೆಕ್ಟಾಗಿ ತೊಳೆದಿದ್ದೀನಿ. ಈಗ ಕೊತ್ತಂಬರಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ, ಗೊಜ್ಜು ಪ್ರಿಪೇರ್ ಆಗಿದೆಯಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಮಿಕ್ಸ್ ಮಾಡಿಬಿಡಿ, ಆಮೇಲೆ ಮಿಕ್ಸ್ ಮಾಡಿದ್ರೆ ಅದು ಬೆರೆಯೋದಿಲ್ಲ ಸರಿಯಾಗಿ. ಸೊ ಈಗ ಕೊತ್ತಂಬರಿ ಕೂಡ ಮಿಕ್ಸ್ ಆಗಿದೆ ಚೆನ್ನಾಗಿ. ಈಗ ಅವಲಕ್ಕಿ ನೀಟಾಗಿ ಉದುರುದ್ರಾಗಿ ಇರುತ್ತೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡೋ ಟೈಮಲ್ಲಿ ಕುಕ್ಕರ್ನ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡಿ, ಏಕೆ ಅಂತಂದರೆ ತಳ ಕಚ್ಚುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉರಿ ಇಡಿ, ಆವಾಗ ಒಂದು ಪರ್ಫೆಕ್ಟ್ ಹದದಲ್ಲಿ ರುಚಿಯಾಗಿರ್ತಕ್ಕಂಥ ಅವಲಕ್ಕಿ ಚಿತ್ರಾನ್ನ ರೆಡಿ ಇರುತ್ತೆ. ನೋಡಿ, ಇದೇ ಮೆಥಡೇ ನಾನು ಹೇಳಿದ್ದು. ಕೆಲವರು ನೆನೆಸ್ಬಿಡ್ತಾರೆ, ನೆನೆಸಿದಾಗಲೇ ಮುದ್ದೆ ಆಗೋದು. ಯಾವುದೇ ಕಾರಣಕ್ಕೂ ಅವಲಕ್ಕಿಯನ್ನು ನೆನೆಸಬೇಡಿ. ಇನ್ನೇನು ತಿರುಗಿಸ್ತೀವಿ ಅನ್ನೋ ಟೈಮ್ನಲ್ಲಿ ಒಂದು 3 to 4 ಟೈಮ್ಸ್ ಚೆನ್ನಾಗಿ ತೊಳೆದು ಬಗ್ಸಿ ನೀರನ್ನು ಬಸಿದ್ಬಿಡಿ. ಆ ನಂತರ ಹಂಗೆ ಇಮಿಡಿಯೇಟ್ ಹಾಕಿಬಿಡಿ. ಸೊ ಇವಾಗ ನೋಡಿ ಎಷ್ಟು ಉದುರುದ್ರಾಗಿ ಕಾಣ್ತಿದೆ ಅಂತಂದರೆ ಅವಲಕ್ಕಿ ಒಂದಕ್ಕೆ ಒಂದು ಅಂಟೋದಿಲ್ಲ. ಬಾಕ್ಸ್ನಲ್ಲೂ ಅಷ್ಟೇ ಇದೇ ಥರ ಇರುತ್ತೆ. ಬಟ್ ತುಂಬ ಸಂಜೆವರೆಗೂ ಇಟ್ಬಿಟ್ವಿ ಅಂದರೆ ಒಂಚೂರು ಒಂಥರ ಸ್ವಲ್ಪ ಸ್ಟಿಫ್ ಅಂತ ಫೀಲ್ ಆಗುತ್ತೆ ಅಷ್ಟೇ. ಈಗ ರುಚಿಯಾಗಿರ್ತಕ್ಕಂಥ ಅವಲಕ್ಕಿ ಚಿತ್ರಾನ್ನ ಸವಿಯೋದಕ್ಕೆ ಸಿದ್ಧ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇದು ಉದ್ರಾಗೇ ಬರುತ್ತೆ. ಇದರ ಜೊತೆಗೆ ಕಡಲೆ ಬೀಜ, ನನಗೆ ತುಂಬ ಎಲ್ಲ ಟಿಫನ್ಸ್ಗೂ ಸ್ವಲ್ಪ ಕಡಲೆ ಬೀಜ ಇಷ್ಟ ಆಗುತ್ತೆ. ಬೇಡ ಅಂದವರು ನಿಮ್ಮ ಆಪ್ಷನ್ ಅದು. ಸೊ ಈಗ ಅವಲಕ್ಕಿ ಕಡಲೆ ಬೀಜ ಎಲ್ಲ ರೆಡಿಯಾಗಿದೆ. ಒಮ್ಮೆ ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉದುರಾಗೇ ಅವಲಕ್ಕಿ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತ. ಇದು ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಅದು ನೆನೆಸೋವಂಥ ಮೆಥಡನ್ನು ತಿಳ್ಕೊಂಡ್ರೆ ಸಾಕು. ತುಂಬಾ ಈಸಿಯಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಇದನ್ನು ಈವ್ನಿಂಗ್ ಟೈಮ್ ಕೂಡ ಕಾಫಿ ಟೀ ಜೊತೆಲೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಒನ್ಸ್ ಈ ಥರ ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುದ್ದೆ ಥರ ಆಗಿತ್ತಾ ಅಥವಾ ಉದುರಾಗೇ ಇತ್ತಾ ಅಂತ. ಮತ್ತಷ್ಟು ಹೊಸ ವೀಡಿಯೋಸ್, ಸ್ಪಿರಿಚುವಲ್ ವೀಡಿಯೋಸ್, ಹಾಗೆ ಡೈಲಿ ವ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಯಾಕೆಂತಂದರೆ ತುಂಬ ಜನ ಹೇಳ್ತಿದ್ದಾರೆ, ನೀವು ತುಂಬ ಓಡಾಡ್ತಿರ್ತೀರಲ್ವ, ಡೈಲಿ ವ್ಲಾಗ್ಸ್ ಕೂಡ ಮಾಡಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ. ಈಗ ಸ್ವಲ್ಪ ವಾಯ್ಸ್ ಹಾಳಾಗಿದೆ ಡಸ್ಟಿಂದ. ಸೊ ಆದಷ್ಟು ಬೇಗ ವಾಯ್ಸ್ ಕ್ಲಿಯರ್ ಮಾಡ್ಕೋತೀನಿ. ಥ್ಯಾಂಕ್ ಯು ನಿಮ್ಮ ಪ್ರೀತಿ, ಸಪೋರ್ಟ್, ಸಹಕಾರಕ್ಕೆ. ಮತ್ತಷ್ಟು ಹೊಸ ಕ್ರಿಯೇಟಿವ್ ಐಡಿಯಾಸ್ ಜೊತೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.